ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ ಆತ್ಮೀಯರೇ. ಧರ್ಮಸ್ಥಳದ ಬಗ್ಗೆ ಮಾತಾಡಲೇಬೇಕಾಗ್ಯದ, ಬೇರೆ ಹಾದಿಲ್ಲ. ಯಾಕಂದ್ರೆ ಕೋರ್ಟ್ನಲ್ಲಿ ಮ್ಯಾಟ್ರ್ ಅದ. 74 ಜನರ UDR ಅನ್ಐಡೆಂಟಿಫೈಡ್ ಅವೇನು ಡೆತ್ ಆಗಿ ಹೋಗಿದ್ದಾರೆ, ಅವ್ರ ಬಗ್ಗೆ ಪ್ರಶ್ನೆ ಮಾಡಲಿಕ್ಕತ್ತಿದ್ದಾರೆ. ಅದು SIT ತನಿಖೆನ ಮುಂದುವರಿಸೋದು ಅಂತೇಳಿ ಸುದ್ದಿಗಳು ಇದ್ದಾವೆ. ಆದರೆ SIT ಮೇಲೆ ಪ್ರೆಷರ್ ಹಾಕಬಾರ್ದು ಅನ್ನೋದು ಹೋರಾಟಗಾರರ ಒಂದು ಮನವಿ ಏನ್ರಿ ಅಂತ ಅವ್ರ ಅಭಿಪ್ರಾಯ. ಯಾಕಂದ್ರೆ ಇಲ್ಲಿ ಅನೇಕ ಸಾವುಗಳು, ಅದರಲ್ಲೂ ಯಾವ್ಯಾವುದೋ ಊರಿಂದ ಬಂದವು, ಮತ್ತಿಲ್ಲ ಬಂದು ಇಲ್ಲಿ ಸತ್ತಂತವು. ಅವ್ರು ಭಕ್ತಿಯಿಂದ ಬಂದವರು ಸೂಸೈಡ್ ಮಾಡ್ಕೊಂಡಿದ್ದವರು, ಆ ಮಾತು ಬೇರೆ. ಆದರೆ ಇಲ್ಲಿ ಒಂದಲ್ಲ ನೂರಾರು ಇಂಥ ಘಟನೆಗಳಾಗ್ತಾ ಇದ್ದಾವೆ. ಅದಕ್ಕೆ ತಕ್ಕಂತಹ ರೆಕಾರ್ಡ್ಸು ಇದ್ದಾವಲ್ಲೇ ಕೆಲವೊಂದಿಷ್ಟು. ಆದರೆ ಅವ್ರಿಗೆ ಯಾರೂ ಅನ್ನೋದು ದಾಖಲೆಗಳಿಲ್ಲ. ಬೆಳಗ್ಗೆ ಬಂದಿರ್ತಾರೆ, ಸಾವು ಆಗ್ತದೆ, ಸಾಯಂಕಾಲ ಹೋಗೋದು ಬಿಡ್ತಾರೆ. ಅವ್ರು ಯಾರು ಅನ್ನೋದು ಪ್ರಚಾರ ಮಾಡೋ ಪಬ್ಲಿಕೇಶನ್ ಮಾಡಬೇಕಾಗ್ತದೆ, ಪ್ರಕಟಣೆ ಕೊಟ್ಟು ಮತ್ತೆ ತಿಳಿಸ್ಬೇಕಾಗ್ತದೆ. ಯಾವುದೂ ಇಲ್ಲಲ್ಲೇ. ಅದ್ರದ್ದು ಪೋಸ್ಟ್ ಮಾರ್ಟಮ್ ಆಗಬೇಕಾಗ್ತದೆ. ಕೆಲವೊಮ್ಮೆ ಪೋಸ್ಟ್ ಮಾರ್ಟಮು ಆಗಿಲ್ಲ. ಅನೇಕ ಅದರಲ್ಲಿ ಹುಡುಗಿಯರಿದ್ದಾರೆ, ಮಹಿಳೆಯರಿದ್ದಾರೆ, ಯುವಕರಿದ್ದಾರೆ. ಕೆಲವೊಮ್ಮೆ ಅಲ್ಲೇ ಏನು ಗೆಸ್ಟ್ ಹೌಸ್ಗಳಿದ್ದಾವೆ, ಶರಾವತಿ ಆಯಿತು, ಇನ್ನೊಂದಾಯಿತು, ನದಿಗಳ ಹೆಸರು ಮಾಡಿದ್ದಾವೆ. ಅಲ್ಲಿದ್ದಂತ ಬಂದಾಗ ಅನೇಕರಲ್ಲೂ ಸಾಯ್ತಾ ಇದ್ದಾರೆ. ಅವರ ಐಡೆಂಟಿಫಿಕೇಷನ್ ಇಲ್ಲಿಲ್ಲ. ಮತ್ತು ಆ್ಯಕ್ಚುಲಿ ಈಗ ಎಲ್ಲೂ ಹೋದರೂ ಸಹಿತ ಆವತ್ತು 2009 ಅಥವಾ 2004 ಶುರು ಆಗ್ತದೆ, 2012 ಆಗಿರ್ಬೋದು, ಮುಂದೂ ಆಗಿರ್ಬೋದು. ವಿಶೇಷವಾಗಿ 2012-14 ನಂತರ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾವೆ. ಯಾವಾಗ ಸೌಜನ್ಯಾಳ ಹತ್ಯೆ ವಿಷಯ ದೊಡ್ಡದಾತೋ, ಇದನ್ನು ಯಾರು ಮಾಡಿದ್ರು ಅಂತ ಅದು ಒಂದೇಳೆ ಬಂಗಲೆಗುಡ್ಡದ ಮೇಲೂ ಎಲ್ಲೋ ಹೋಗಿಬಿಟ್ಟಿದ್ರೆ ಅದು ಸಿಗ್ತಾನೆ ಇರಲಿಲ್ಲ. ಅದೇನೋ ಆವತ್ತು ಬ್ಯಾಡ್ ಟೈಮು ಏನೋ ಅವ್ರದ್ದು, ಯಾರು ಮಾಡಿದಾರೆ ಅವರು ಅದು ಶರೀರ ಸಿಕ್ಕಿದ್ದಕ್ಕಾಗಿ ಸೌಜನ್ಯ ಹೇಳೋದು ಹೌದಪ್ಪ, ಇಲ್ಲಿ ಮರ್ಡರ್ ಆ್ಯಂಡ್ ರೇಪ್ ಆಗ್ಯದಪ್ಪ, ಅದು ರೇಪ್ ಆ್ಯಂಡ್ ಮರ್ಡರ್ ಆಗಿದೆ ಅನ್ನೋದು ಸ್ಪಷ್ಟ